ಜಾತ್ಯತೀತ ಜನತಾದಳ ಪಕ್ಷ ಈ ಕ್ಷೇತ್ರದಲ್ಲಿ ಅಣ್ಣೂರು ವಿಧಾನಸಭಾ ಕ್ಷೇತ್ರದಲ್ಲಿ 500 ಜನ ಇಲ್ಲ ಮುಸಲ್ಮಾನರು ಅಂತ ಜೆಡ್ಪಿ ಕ್ಷೇತ್ರದಲ್ಲಿ ದಳದ ಕಾರ್ಯಕರ್ತರು ದಳದ ಚಿಹ್ನೆ ಮೇಲೆ ಒಬ್ಬ ಮುಸಲ್ಮಾನ ಮಹಿಳೆಯರನ್ನ ಚುನಾವಣೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಗೆಲ್ಲಿಸಿ ತಗೊಂಡೋಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಮಾಡಿದ್ರು. 500 ಜನ ಇರಲಿಲ್ಲ ಆ ಕ್ಷೇತ್ರದಲ್ಲಿ. ನಿಖಿಲಣ್ಣ, 500 ಜನ ಆ ಕ್ಷೇತ್ರದಲ್ಲಿ ಇರಲಿಲ್ಲ. ಇಬ್ರು ಹಿಂದೂಗಳು ನಿಂತಿದ್ರು, ಒಬ್ರು ಮುಸಲ್ಮಾನರು ನಿಂತಿದ್ರು. ನಾವು ತತ್ವ ಸಿದ್ಧಾಂತ ಪಕ್ಷದ ತತ್ವ ಸಿದ್ಧಾಂತ ಮತ್ತೆ ನಾಯಕರ ಆದೇಶ ಅಂತ ಹೇಳಿ ಮುಸಲ್ಮಾನ ಮಹಿಳೆಗೆ ಮತ ಕೊಟ್ಟು ಅವ್ರನ್ನ ಗೆಲ್ಲಿಸಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನ ಸಾರಾ ಮಹೇಶಣ್ಣವರು, ಮಹದೇವಣ್ಣವರು, ಅಶ್ವಿನ್ ಕುಮಾರ್ ಅವರು, ಜಿಲ್ಲೆಯಲ್ಲಿರೋ ಎಲ್ಲ ನಾಯಕರು ಸೇರಿ ಅವ್ರನ್ನ ಅಧ್ಯಕ್ಷನ ಮಾಡಿದ್ರು. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಮತ್ತೆ KR ನಗರ ಕ್ಷೇತ್ರದಲ್ಲಿ ನಾಮದಾರಿಗೌಡ ಸಮಾಜ ಇದೆ. ಆ ಸಮಾಜಕ್ಕೆ ಒಂದು ಅಧಿಕಾರ ಕೊಡಬೇಕು ಅಂತೇಳಿ ಅವ್ರನ್ನೂ ಸುಧಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಮಾಡಿದ್ರು. ನಮ್ದು ಜಾತ್ಯತೀತ ಜನತಾದಳ ಪಕ್ಷ ಹಿಂದೆ ನಾಗರಾಜಣ್ಣವರು ಯಾವ ಪಕ್ಷದಿಂದ ಇಲ್ಲಿ MLA ಆದ್ರು? ಚಲುವೈನವರು ದಲಿತ ಸಮಾಜದ ಬಲಗೈ ಶಾಸಕರು. ಅವ್ರು ಯಾವ ಸಮಾಜದಿಂದ ಆದ್ರು? ಯಾವ ಪಕ್ಷದಿಂದ ಆದ್ರು? ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಜಾತ್ಯತೀತ ಜನತಾದಳ ದೇವೇಗೌಡ ಅಪ್ಪಾಜಿಯವರು ಕಟ್ಕೊಟ್ಟಂತ ಪಕ್ಷ ಇವತ್ತು SC ST ಜನಕ್ಕೆ ಏನೇನು ಅನುಕೂಲ ಮಾಡಿಕೊಟ್ಟಿದೆ ಅಂದ್ರೆ 1991ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಗೆ ಹೋದಾಗ ಪ್ರಧಾನಿಯಾಗಿದ್ದಂತ ಚಂದ್ರಶೇಖರ್ ಅವರಿಗೆ ವಾಲ್ಮೀಕಿ ಸಮಾಜನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ಇಡೀ ಕರ್ನಾಟಕದಲ್ಲಿ ಅವತ್ತು ಮೊಟ್ಟ ಮೊದಲ ಬಾರಿಗೆ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಎಮರ್ಜೆನ್ಸಿ ತಂದು ನಮ್ಮನ್ನ ಮೀಸಲಾತಿಗೆ ಸೇರಿಸಿದ್ರು. ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅದನ್ನ ನಾನು ನಮ್ಮ ಪಕ್ಷದ ನಾಯಕರು ಮಾಡವ್ರಿ ಅಂತಲ್ಲ, ಇದೇ ಕಾಂಗ್ರೆಸ್ ಪಕ್ಷದ VS ಉಗ್ರಪ್ಪನವರು ಈಗ ಒಂದು 10 ದಿನದ ಹಿಂದೆ ಪ್ರೆಸ್ನಲ್ಲಿ ಹೇಳಿದ್ದಾರೆ. ಅವ್ರಿಗೆ ಜೋರಾಗಿ ಹೇಳಕ್ಕಾಗ್ಲಿಲ್ಲ ಉಗ್ರಪ್ಪನವ್ರಿಗೆ, ಯಾಕೆಂದ್ರೆ ನಿಧಾನ ಕೇಳಿದ್ರು. ದೇವೇಗೌಡ ಅಪ್ಪಾಜಿಯವರು ಮೀಸಲಾತಿ ಕೊಟ್ಟಿದ್ದ ನಿಧಾನ ಕೇಳಿದ್ರು. ಅವ್ರಿಗೆ ಗೊತ್ತಿತ್ತು, ಅವರು ನಮ್ಮ ಪಕ್ಷದಲ್ಲೇ ಇದ್ರು. ಅದೇ ರೀತಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಬೆಳಗಾಮಿಂದ ಹಿಡಿದು ತುಮಕೂರಿಂದ ಹಿಡಿದು ಮೈಸೂರುವರೆಗೂ ಜನರಲ್ ಕ್ಷೇತ್ರದಲ್ಲಿ ಮೀಸಲಾತಿ ಅಲ್ಲ, ಜನರಲ್ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ವಿಧಾನಸಭೆಗೆ ಕಳಿಸಂತ ಧೈರ್ಯ ಮಾಡಿದ್ದು ನಮ್ಮ ಜಾತ್ಯತೀತ ಜನತಾದಳ ಪಕ್ಷ, ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು. 94ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಂತ್ರಿ ಮಾಡಿದ್ದು ದೇವೇಗೌಡ ಅಪ್ಪಾಜಿಯವರು. 2004ರಲ್ಲಿ KN ರಾಜಣ್ಣವ್ರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟಿರಲ್ಲ, ತಕ್ಷಣ ಅವ್ರನ್ನ ಕರೆದು ಜನರಲ್ ಕ್ಷೇತ್ರ ಬೆಳ್ಳಾವಿಗೆ, ನೀವು ಯೋಚನೆ ಮಾಡಿ, ಒಂದು ಪರಿಶಿಷ್ಟ ಪಂಗಡದ ನಾಯಕರನ್ನ ಜನರಲ್ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆನಲ್ಲಿ MLA ಮಾಡುವಂತ ಧೈರ್ಯ ಮಾಡಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ರು. ಅದೇ ರೀತಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ನಮ್ಮ ಪಕ್ಷದ ಮಾಜಿ ಶಾಸಕರು ದಿವಂಗತ ಚಿಕ್ಕಮಾದು ಸಾಹೇಬರು, ಅವ್ರಿಗೆ ರಾಜಕೀಯ ಕಾಂಗ್ರೆಸ್ನಲ್ಲಿ ಟಿಕೆಟ್ ತಪ್ಪಿ ಕಾಂಗ್ರೆಸ್ನಲ್ಲಿ ಅವ್ರನ್ನ ಸ್ವಲ್ಪ ಸೈಡ್ ಲೈನ್ ಆಗಿದ್ರು. ಅವಾಗ ಇಡೀ ಜಿಲ್ಲೆ ನಾಯಕರು ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿಯವರು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ರು. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ಮೇಲೆ ಅವ್ರನ್ನ ಅಲ್ಲಿಂದ ಕರ್ಕೊಬಂದು 2013ರಲ್ಲಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು MLA ಮಾಡಿದ್ರು. ಈಗಿನ ಶಾಸಕರು ಇದಾರಲ್ಲ, ನಿಮ್ಮೆಲ್ಲರ ಪ್ರೀತಿಯ ಶಾಸಕರು, ಆ ಶಾಸಕರಿಗೆ ಹುಣಸೂರಲ್ಲಿ ರಾಜಕೀಯವಾಗಿ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟು ಅವ್ರನ್ನ ಫಸ್ಟ್ ಪ್ರಪ್ರಥಮ ಬಾರಿಗೆ ಆಯ್ಕೆ ಮಾಡಿದ್ದು ಇದೇ JDS ಪಕ್ಷ. ಆದ್ರೆ ಈ ಕಾರ್ಯಕ್ರಮ ಮಾಡಕ್ಕೆ ಇಲ್ಲ ಸಲ್ಲದ ಕೆಲವು ಕಾಣದ ಕೈಗಳೆಲ್ಲ ಕೆಲಸ ಮಾಡ್ದವು. ಇಲ್ಲಿ ಇವ್ರಿಗೆ ಜಾಗ ಕೊಡಬಾರ್ದು, ಇಲ್ಲಿ ಸ್ಟೇಜ್ ಹಾಕಕ್ಕೆ ಕೊಡಬಾರ್ದು ಅಂತ ಹೇಳಿ 2 ದಿನ ನಮ್ಮ ಪುರಸಭೆಯ ಚೀಫ್ ಆಫೀಸರ್ ಸುರೇಶ್ ಕುಮಾರ್ ಅವರು ನನಗೆ ಒತ್ತಡ ಇದೆ ಸರ್, ಅರ್ಥ ಮಾಡ್ಕೊಳ್ಳಿ, ನಾನು ಏನು ಮಾಡಲಿ, ನಾನು ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅದನ್ನ ಜವಾಬ್ದಾರಿನ ನಮ್ಮ ಜಿಲ್ಲಾಧ್ಯಕ್ಷರಿಗೆ ವಹಿಸಿದೆ.
ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಆ ಕಾರ್ಯಕ್ರಮನ ಇಲ್ಲಿ ಯಶಸ್ವಿ ಆಗಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಇದಕ್ಕೆ ಕಾರಣ. ನಿಮ್ಗೆಲ್ಲ ಗೊತ್ತಿದೆ ಇದು ಹೆಂಗಿತ್ತು ಕಾರ್ಯಕ್ರಮ, ಇದು ಹೆಂಗಿತ್ತು ಜಾಗ ಅಂತ. ಅದರಿಂದ ಈಗ ನಿಮ್ಮನ್ನೆಲ್ಲರನ್ನ ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಇಡೀ ರಾಜ್ಯದಲ್ಲಿ ದೇವೇಗೌಡರು ಸಾಹೇಬ್ರವರ ನೇತೃತ್ವದಲ್ಲಿ ಎಲ್ಲ ಕ್ಷೇತ್ರಗಳು ನೆಲ ಕಚ್ಚಿದ್ದಂಥ ಸಂದರ್ಭದಲ್ಲಿ 2 ಕ್ಷೇತ್ರ ಗೆದ್ದಿದ್ದು. ಅದು ಒಂದು ಕೋಟೆ, ಇನ್ನೊಂದು ಮಳವಳ್ಳಿ. ಇದನ್ನ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣರವರು ಯಾವತ್ತೂ ಕೂಡ ನೆನ್ಕೊಳ್ತಾ ಇರ್ತಾರೆ. ಮೈಸೂರು ಜಿಲ್ಲೆಯಲ್ಲಿ ದೇವೇಗೌಡರು ಸಾಹೇಬ್ರನ್ನ, ನನ್ನ ನಾಯಕರಾದಂಥ ಕುಮಾರಣ್ಣರವ್ರನ್ನ ಅತ್ಯಂತ ಹೆಚ್ಚು ಪ್ರೀತಿಸುವಂಥ ಕ್ಷೇತ್ರಗಳಲ್ಲಿ HT ಕೋಟೆಯನ್ನು ಒಂದು ಅನ್ನುವಂಥದ್ದನ್ನ ನಾವು ಯಾವತ್ತೂ ಕೂಡ ಮರೆಯುವಾಗಿಲ್ಲ. ನನ್ನೆಲ್ಲ ತಾಯಂದ್ರೆ, ಸ್ನೇಹಿತರೆ, ಹಿರಿಯರೇ, ಪತ್ರಿಕಾ ಸ್ನೇಹಿತರೆ, ನಮ್ಮೆಲ್ಲರ ಈ ದೇವೇಗೌಡರ, ಕುಮಾರಣ್ಣರವರ, ನಿಮ್ಮೆಲ್ಲರ ಆಶಾಕಿರಣ, ಈ ರಾಜ್ಯದ ಯುವ ನಾಯಕ ದೇವೇಗೌಡರು ಸಾಹೇಬರು, ಕುಮಾರಣ್ಣರವರು ಹೇಗೆ ಬಡವರ, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರನ್ನ, ದೀನ ದಲಿತರನ್ನ ಸೇವೆಯನ್ನು ಏನು ಮಾಡ್ತಾ ಇದ್ದಾರೆ, ಅದೇ ರೀತಿ ಇಡೀ ರಾಜ್ಯದಲ್ಲಿ ಮುಂದೊಂದು ದಿನ ನಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಅವಕಾಶ ಇರ್ತಕ್ಕಂಥ ನಮ್ಮೆಲ್ಲರ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿರವರು ತಮ್ಮನ್ನು ಇವತ್ತು ಮಾತನಾಡಲಿಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಮನವಿ ಇಷ್ಟ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಎಲ್ಲ ವಿಚಾರಗಳನ್ನು ಅಂಶ ಸಮೇತ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಮಾತನಾಡ್ತಾರೆ. ಈಗಾಗಲೇ ಜನರೊಂದಿಗೆ ಜನತಾದಳ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನನ್ನ ಸ್ನೇಹಿತ, ನಾನು ಹಿಂದೆನೇ ಹೇಳಿದೆ, ಅವತ್ತು ನಮ್ಮ ಮಾತು ಕುಮಾರಣ್ಣರವ್ರ ಮಾತು ಕೇಳಿದರೆ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಿದ್ರು ನಿಮ್ಮ ಕೃಷ್ಣ ನಾಯ್ಕರು. ಅವರು ನಾನು ಶಾಸಕರಾಗೇ ಸೇವೆ ಮಾಡಬೇಕು ಈ ಕ್ಷೇತ್ರದಲ್ಲಿ ಅನ್ನುವಂಥ ಮಹದಾಸೆಯನ್ನ, ನಿಮ್ಮೆಲ್ಲರ ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ಭಾವನೆಯಿಂದ ಅವತ್ತು ಅಧಿಕಾರಕ್ಕೋಸ್ಕರ ಅವರು ಅಂಟ್ಕೊಳ್ಳಿಲ್ಲ. ಈ ದಿವಸ ನಾನು ಸೋತ್ರೂ ಪರವಾಗಿಲ್ಲ, ನಾನು ವಿಧಾನ ಸಭೆಗೆ ಹೋಗಿ ಈ ಕ್ಷೇತ್ರದ ಜನರ ಸೇವೆಯನ್ನು ಮಾಡಬೇಕು ಅಂಥೇಳಿ ಅವತ್ತು ತೀರ್ಮಾನವನ್ನು ಮಾಡಿ ಇವತ್ತು ನಿಮ್ಮಗಳ ಮುಂದೆ ಇಷ್ಟೊಂದು ಜನಸಂಖ್ಯೆಯಲ್ಲಿ ಸೇರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.